ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಸಿಂಪಲ್ಲಾಗಿ ಭಾಳ ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮನುಷ್ಯನ ಹುಟ್ಟು ಆಕಸ್ಮಿಕವಾಗಿ ಹುಟ್ಟುಬಿಟ್ಟಿದ್ದೀವಿ. ಸಾಯೋದಂತೂ ಗ್ಯಾರಂಟಿ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಹಲವಾರು ಕೆಲಸಗಳನ್ನ ಮಾಡ್ತಾವೆ. ಒಳ್ಳೆಯದು ಕೆಟ್ಟದ್ದನ್ನು ಮಾಡ್ತೀವಿ. ನಾವು ಬದುಕಿರೋ ತನಕ ನಾವು ಸಾಯೋವರೆಗೂ ಒಳ್ಳೆಯದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ಒಳ್ಳೆಯದು ಕೆಟ್ಟದ್ದು ಎರಡೂ ಸೇರೂ ಮಾಡ್ತೀವಿ, ಮಿಕ್ಸ್ ಮಾಡಿರೋ ಕೆಲಸಗಳು ಮಾಡ್ತೀವಿ. ನಮಗೆ ಒಳ್ಳೇದು ಮಾಡುವಾಗ ಜಯ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ? ಕೆಟ್ಟದ್ದು ಮಾಡೋಕ್ಕೆ ಹೋದಾಗ ನಾವು ಕೆಟ್ಟದ್ದನ್ನು ಮಾಡೋಕ್ಕೆ ಅಂತ ಹೊರಟಾಗ ಯಾವ ದೇವ್ರಿಗೂ ಅರ್ಕೆ ಕಟ್ಟಬೇಕಾಗಿಲ್ಲ. ಒಬ್ಬರನ್ನ ಸಾಯಿಸ್ಬೇಕು ಅಂತ ಹೊರಟಾಗ ಯಾವ ದೇವ್ರಿಗೂ ಅರ್ಕೆ ಕಟ್ಟಬೇಕಾಗಿಲ್ಲ. ಒಬ್ಬರನ್ನ ಸಾಯಿಸೋಕ್ಕೆ ಅಂತ ಹೋದಾಗ ನಾನು ಯಾವ ದೇವ್ರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬರಿಗೆ ಮೋಸ ಮಾಡಬೇಕು ಅಂತ ಹೊರಟಾಗ ಯಾವ ಪೂಜೆ ಪುರಸ್ಕಾರ ಸಂಕಲ್ಪ ಅಭಿಷೇಕ ಹೋಮ ಮಾಡೋ ಅವಶ್ಯಕತೆ ಇಲ್ಲ. ಕೆಟ್ಟದ್ದಕ್ಕೆ ಯಾವುದು ಸಂಕಲ್ಪ ಬೇಡ. ಕೆಟ್ಟದ್ದು ಮಾಡಲಿಕ್ಕೆ ಯಾವುದೇ ರೀತಿ ಪೂಜೆ ಪುರಸ್ಕಾರ ಯಾತ್ರೆ ಜಾತ್ರೆ ತಪಸ್ಸು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಒಳ್ಳೇದು ಮಾಡಬೇಕು, ಒಳ್ಳೇದನ್ನು ಪಡಿಬೇಕು, ಒಳ್ಳೇದಾಗಬೇಕು, ನನಗೆ ಫಲಿತಾಂಶ ರಿಸಲ್ಟ್ ಸಿಗಬೇಕು ಅಂತಂದರೆ ಭಾಳಷ್ಟು ಶ್ರಮ ಪಡಬೇಕು. ನಾವು ಫೇಲ್ ಆಗೋದು ಈಸಿ, ಎಕ್ಸಾಮಲ್ಲಿ ಫೇಲ್ ಆಗೋದು ಈಸಿ, ಪಾಸ್ ಆಗೋದು ಕಷ್ಟ. ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಓದಬೇಕು, ಹಗಲು ರಾತ್ರಿ ಕುತ್ಕೊಂಡು ಓದಬೇಕು. ಬಿಸ್ನೆಸ್ಲ ಲಾಸ್ ಮಾಡ್ಕೊಳ್ಳೋದು ಭಾಳ ಈಸಿ. ಆದರೆ ಬಿಸ್ನೆಸ್ಸಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಪಡಿಬೇಕು ಅಂದರೆ ಕಷ್ಟಪಡಬೇಕು. ಹಗಲು ರಾತ್ರಿ ಯಾವ್ದು ತೊಗೊಂಬಂದ್ರೆ ನಂಗೆ ವ್ಯಾಪಾರ ಆಗುತ್ತೆ, ಎಷ್ಟು ಕೊಟ್ಟರೆ ನಂಗೆ ಲಾಭ ಬರುತ್ತೆ, ಆ ಬಿಸ್ನೆಸ್ಸು ಟ್ಯಾಕ್ಟಿಕ್ಸೇ ತಿಳ್ಕೋಬೇಕು. ನಂಗೊಂದು ಒಳ್ಳೆ ಹೆಣ್ಣು ಸಿಗಲಿ ಅಂತ ದೇವರಲ್ಲಿ ದಿನ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಸಂತಾನ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಾವು ಒಳ್ಳೆ ಸಂತಾನಕ್ಕೆ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಸಿಗೋಕ್ಕೆ. ಯಾವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಏನು ಪೂಜೆ ಪುರಸ್ಕಾರ, ಯಾವಳನ್ನ ಮದುವೆ ಮಾಡ್ಕೊಂಡ್ರಾಯ್ತು, ಯಾವೊಂದು ತಾಲಿ ಕೈಲಿ ಕಟ್ಸ್ಕೊಂಡ್ರಾಯ್ತು ಏನು ಅನ್ನೋರಿಗೆ ಯಾವ ಯಜ್ಞ ಯಾಗ ಜಪ ತಪ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಶ್ರಮದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕೆಲಸ ಮಾಡಿದ್ರೆ ಫಲಿತಾಂಶನೇ ಇಲ್ಲ, ರಿಸಲ್ಟೇ ಇಲ್ಲ. ಮೊನ್ನೆ ಯಾವುದೋ ಒಂದು ಹುಡುಗ ಬಂದ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ದಾರಂತೆ. ಕಷ್ಟಪಟ್ಟು ಓದಿದೆ, ಟ್ಯೂಷನ್ಗೂ ಹೋದೆ, ಅರ್ಥ ಆಗಲಿಲ್ಲ ಅಂಥೇಳಿ ಇಷ್ಟೆಲ್ಲ ಮಾಡಿದ್ರು ಕೂಡ 4 ಸಬ್ಜೆಕ್ಟ್ ಫೇಲ್ ಆಯಿತು. ನನಗೆ ಓದಿದ್ದಕ್ಕೆ, ಟ್ಯೂಷನ್ಗೆ ಹೋಗಿದ್ದಕ್ಕೆ, ಊಟ ತಿಂಡಿ ಬಿಟ್ಟು ಓದ್ತಾ ಇದ್ದೆ. ನನಗೇನಾಯಿತು ಫಲ? ನಂಗೆ ಫಲನೇ ಸಿಕ್ಕಲಿಲ್ಲ. ಫಲ ಅಂದರೆ ರಿಸಲ್ಟು. ಮೊನ್ನೆ ಯಾರೋ ಒಬ್ಬರು 10 ಲಕ್ಷ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವ್ರು 1 ಲಕ್ಷ ಪ್ರಾಫಿಟ್ ಬಂದಿಲ್ವಂತೆ. ಲೆಕ್ಕ ಹಾಕ್ಕೊಳ್ಳಿ. ಎಲ್ಲ ಇನ್ವೆಸ್ಟ್ ಮಾಡಿರೋದು ಹಾಗೇ ಇದೆ. ಓದಿದ್ದಾರೆ, MBA ಮಾಡಿದ್ದಾರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಒಳ್ಳೆ ಸಂಸ್ಕಾರ, ಒಳ್ಳೆ ಮನೇಲಿ ಬೆಳೆದಿದ್ದಾರೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಆದರೆ ಬಿಸ್ನೆಸ್ಸೇ ಆಗ್ತಿಲ್ಲ. ಪ್ರತಿಯೊಂದಲ್ಲೂ ಕೂಡ ನಮಗೆ ಸೋಲಿದ್ದೇ ಇರುತ್ತೆ. ಮೊನ್ನೆ ಯಾರೋ ಒಬ್ಬರು ಸ್ಕೂಲ್ ಓಪನ್ ಮಾಡಿ 2 ವರ್ಷ ಆಯ್ತಂತೆ, ಮಕ್ಕಳೇ ಅಡ್ಮಿಷನ್ ಆಗ್ತಿಲ್ಲ. ಸ್ಕೂಲ್ ನೋಡಿದ್ರೆ ಭಾಳ ಜೋರಾಗಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕಟ್ಟಿದ್ದಾರೆ. ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಆದರೆ ಇನ್ಪುಟ್ಟೇ ಇಲ್ಲ. ಹುಡುಗರೇ ಬರ್ತಿಲ್ಲ, ಹುಡುಗರೇ ಅಡ್ಮಿಷನ್ ಆಗ್ತಿಲ್ಲ. ಹುಡುಗರಿಗೆ ಅಡ್ಮಿಷನ್ ಆಗಿಲ್ಲನೇ ನಾನು ಏನು ಸ್ಕೂಲ್ ಓಪನ್ ಮಾಡಿ ನಡೆಸಬೇಕು? ಇದೆಲ್ಲ ಒಂದು ಕಡೆ ನೋಡಿದಾಗ ಶ್ರಮ ಇದೆ, ಹಣ ಹಾಕಿದ್ದೀನಿ, ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಶಕ್ತಿ ಎನರ್ಜಿ ಇನ್ವೆಸ್ಟ್ ಮಾಡಿದ್ದೀನಿ, ಆದರೆ ಫಲ ಸಿಗ್ತಿಲ್ಲ. ಯಾತಕ್ಕೆ ಗೊತ್ತಿಲ್ಲ. ದಡ್ಡ ಅಲ್ಲ, ಮುಟ್ಟಾಳ ಅಲ್ಲ, ಓದಿಲ್ಲ ಅನ್ನೋಂಗಿಲ್ಲ, ಓದಿದ್ದಾನೆ, ಬುದ್ಧಿವಂತ, ಜ್ಞಾನವಂತ, ಮತ್ತು ಓದಿದ್ದಾನೆ, ವಿದ್ಯಾವಂತ, ಹಣ ಎಲ್ಲ ಇದೆ. ಆದರೆ ಸ್ಕೂಲ್ ನಡ್ಸೋಕ್ಕಾಗ್ತಿಲ್ಲ. ಕಾರಣ ಮಕ್ಕಳೇ ಬರ್ತಿಲ್ಲ.
ಅವ್ರು ಯಾರೋ ಇನ್ನೊಬ್ಬರು ಕಂಚಿಂದ ಸೀರೆ ತರ್ತಾರಂತೆ, ಕಾಶಿಗೆ ಹೋಗಿ ಸೀರೆ ತರ್ತಾರಂತೆ. ಕಾಶಿ ಸೀರೆ ಕಾಶಿಗಿಂತಲೂ ಕಮ್ಮಿ ಕೊಡ್ತೀನಿ ನಾನು, ಕಂಚಿಗಿಂತಲೂ ಕಮ್ಮಿ ಕೊಡ್ತೀನಿ ಸೀರೆ. ವ್ಯಾಪಾರ ಆಗ್ತಿಲ್ಲ. 2 ವರ್ಷ 3 ವರ್ಷ ಆದರೂ ಬಟ್ಟೆ ಹಂಗೆ ಇದೆ. ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ದಿನ ದಿನ ಅದ್ರದ್ದು ಕಲರ್ ಹೋಗ್ತಾ ಇದೆ, ಮಾರಾಟ ಆಗ್ತಿಲ್ಲ. ಅಂಗಡಿ ಬಾಡಿಗೆ ಕಟ್ಟಬೇಕು. ಅಲ್ಲಿ ಅಂಗಡಿ ಸೇಲ್ಸ್ ಗರ್ಲ್ಸ್ ಇದ್ದಾರೆ ಅಂಗಡಿ ಒಳಗಡೆ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು. ಬಂಡವಾಳ ಹಂಗೆ ಇದೆ, ಸ್ಯಾಲ್ರಿ ಹೋಗ್ತದೆ, ಸಾಲ ಆಗ್ತಾಯಿದೆ. ಏನು ಮಾಡೋದು? ಅವನೇನು ದಡ್ಡ ಅಲ್ಲ, ಸ್ಯಾರಿ ಬಿಸ್ನೆಸ್ ಮಾಡೋನು. ವಂಶಪಾರಂಪರ್ಯದಿಂದ ಮಾರ್ಕೊಂಬಂದಿದ್ದಾನೆ. ಅವ್ರ ತಾತ ಮುತ್ತಾತ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡೋರು. ರಕ್ತದಲ್ಲಿ ಬಂದುಬಿಟ್ಟಿದೆ ಬಿಸ್ನೆಸ್, ಅವ್ರಿಗೆ ಬ್ಲಡ್ಡಲ್ಲಿದೆ, ಎಲ್ಲ ಇದೆ. ಬುದ್ಧಿವಂತ, ಪರಂಪರೆಯಿಂದ ಬಂದಿರೋ ಬಿಸ್ನೆಸ್ಸು, ತಾತ ಮುತ್ತಾತಂದು ಬಂದಿರೋ ಬಿಸ್ನೆಸ್, ಅದು ಎಲ್ಲ ಗೊತ್ತು. ವ್ಯಾಪಾರ ಆಗ್ತಿಲ್ಲ. ಏನು ಎಲ್ಲ ಗೊತ್ತು. ಒಬ್ಬ ಲಾಯರ್, ಅವನು ಎಮಿನೆಂಟ್ ಲಾಯರ್, ಎಲ್ಲ ಇದೆ. ಆದರೆ ಅವ್ನು ಕೇಸೇ ಗೆಲ್ಲಕ್ಕಾಗ್ತಿಲ್ಲ. ಬುದ್ಧಿ ಇದೆ, ಕಾನೂನು ಗೊತ್ತು, ಹೆಂಗೆ ಮಾಡಬೇಕಂತ, ಅದು ವಿನ್ ಆಗ್ತಿಲ್ಲ. ಯಾಕೆಂದ್ರೆ ಅವ್ನು ಏನಾಗ್ತಿದೆ ಗೊತ್ತಿಲ್ಲ. ಒಳ್ಳೆ ಟೀಚರು, ಪಾಠ ಮಾಡ್ತಾನೆ, ಕಾಲೇಜಲ್ಲಿ ಎಲ್ಲ ಇದೆ, ಕಾರಿದೆ, ಮನೆ ಇದೆ, ಹೆಂಡತಿ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಭಾಳ ಜೋರಾಗಿ ಓದಿದ್ದಾನೆ, PhD ಮಾಡಿ ಡಾಕ್ಟ್ರೇಟ್ ತೊಗೊಂಡಿದ್ದಾನೆ. ಆದರೆ ಟ್ಯೂಷನ್ ಮಾಡ್ತೀನಿ ಅಂತ ಓಪನ್ ಮಾಡಿದ್ದೇನೆ, ಒಂದು ಟ್ಯೂಷನ್ನು ಸೆಂಟ್ರು, ಹುಡುಗರೇ ಬರ್ತಿಲ್ಲ. ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಓದಿದ್ದಾನೆ, ಎಲ್ಲ ಗೊತ್ತು, ಎಕ್ಸ್ಪರ್ಟು, ಪೇಷಂಟೇ ಬರ್ತಿಲ್ಲ. ಆದರೆ ನಾಟಿ ಔಷಧಿ, ಮನೆ ಮದ್ದು ಅಂತ ಅಲ್ಲಿ ಕ್ಯೂ ನಿಂತಿದ್ದಾರೆ ಜನ. ಇಲ್ಲಿ ಡಾಕ್ಟ್ರು MBBS ಮಾಡಿ MD ಮಾಡಿ ಎಲ್ಲ ಮಾಡಿದರೆ ಪೇಷಂಟೇ ಇಲ್ಲ, ರೋಗಿಗಳೇ ಇಲ್ಲ. ಪಾಪ ಕ್ಲಿನಿಕಲ್ಲಿ ಓಪನ್ ಮಾಡಿ ಇನ್ವೆಸ್ಟ್ ಮಾಡಿ ಕೂತಿದೆ, ಪೇಷಂಟೇ ಇಲ್ಲ. ಯಾಕೆ? ಅದು ಯಾರೋ ಎದುರುಗಡೆ ಒಬ್ಬ ಮುಸ್ಲಿಮು ನಾಟಿ ಔಷಧಿ ಕೊಡ್ತಾನಂತೆ. ಅಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಯಾರೋ ಒಬ್ಬರು ಮುರಿದುಗರ ಮೂಳೆ ಜೋಡಿಸ್ತಾರಂತೆ, ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿನ ಯಾರೋ ಒಬ್ಬ ಎಲ್ಲ ಆಯುರ್ವೇದ ಔಷಧಿನ ಕೊಟ್ಟು ವಾಸ ಮಾಡ್ತಾರಂತೆ. ನಮ್ಮ ಹತ್ರ MBBS ಮಾಡಿ MD ಮಾಡಿ ಎಲ್ಲ ನಮ್ಮ ಹತ್ರ ಪೇಷಂಟೇ ಬರ್ತಿಲ್ಲ ಅಂತ ಅವ್ರುಗಳು. ನಾವು ತುಂಬ ಶ್ರಮ ಪಟ್ಟು ಕೆಲಸ ಮಾಡ್ತೀನಿ, ಶ್ರದ್ಧೆಯಿಂದ ಭಕ್ತಿಯಿಂದ, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಭಾವನೆಯಿಂದ ನಾನು ಕೆಲಸ ಮಾಡ್ತಿದ್ದಾರೆ. ಫಲನೇ ಸಿಗ್ತಿಲ್ಲಲ್ಲ, ಆ ಫಲ, ಆ ರಿಸಲ್ಟು ನನಗೆ ಲಭ್ಯ ಆಗ್ತಿಲ್ಲ ಅಂಥೇಳಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಎಷ್ಟೋ ಜನ, ಖಿನ್ನತೆಗೊಳಗಾಗಿದ್ದಾರೆ. ಕೆಲವರು ಸೂಕ್ಷ್ಮ, ತುಂಬ ವೀಕ್ ಮೈಂಡು, 10 ಲಕ್ಷ ಹಾಕಿ ಇನ್ವೆಸ್ಟ್ ಮಾಡಿಬಿಟ್ಟು ವ್ಯಾಪಾರನೇ ಆಗಿಲ್ಲ ಅಂಥೇಳಿ ಯೋಚನೆ ಮಾಡಿ ಮಾಡಿ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. 10 ಲಕ್ಷ ಹಾಕಿದ್ನಲ್ಲಪ್ಪ, 1 ಲಕ್ಷನೂ ಬಂದಿಲ್ವಲ್ಲ, 1 ಲಕ್ಷ ರೂಪಾಯಿ ಮಾಲು ಖರ್ಚಾಗಿಲ್ವಲ್ಲ, ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕೂತಾಗ, ನಿಂತಾಗ ಯಾವಾಗಲೂ ಯೋಚನೆ ಮಾಡಿ ಮಾಡಿ 80 kgಯಿಂದ 50 kg ಇಳಿದು ಬಿಡ್ತಾನೆ. ಯೋಚನೆ, ಚಿಂತೆ, ಹೃದಯಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಚಿಂತೆ ಮಾಡೋದ್ರಿಂದ. ಲಂಗ್ಸಿಗೆ ತುಂಬ ಎಫೆಕ್ಟ್ ಆಗ್ತಿದೆ, ಹಾರ್ಟು ಲಂಗ್ಸ್ಗೆ ಟ್ರಬಲ್ ಆಗ್ತಿದೆ ಅತಿಯಾದ ಚಿಂತೆಯಿಂದ. ಅಯ್ಯೋ, 6 ತಿಂಗಳ ತನಕ ಇಷ್ಟು ಕಷ್ಟಪಟ್ಟು ಓದಿದೆ, ಒಂದು ಸಿನಿಮಾಗೆ ಹೋಗಲಿಲ್ಲ, ಒಂದು ಬಾರ್ಗೆ ಹೋಗಲಿಲ್ಲ, ಒಂದು ರೆಸ್ಟೋರೆಂಟ್ಗೆ ಹೋಗಲಿಲ್ಲ, ಒಂದು ವಾಕಿಂಗ್ ಹೋಗಲಿಲ್ಲ, ಪುರ್ಸೋತಿಲ್ಲದೆ ಕೂತ್ಕೊಂಡು ನಾನು ಓದಿದೆ, 2 ಸಬ್ಜೆಕ್ಟ್ ಫೇಲ್ ಆಗೋಯ್ತಲ್ಲ, ಅಯ್ಯೋ ಏನಪ್ಪ ಮಾಡೋದು. ಅವ್ನಿಗೆ ಓದಲ್ಲೇ ಜಿಗುಪ್ಸೆ ಬಂದುಬಿಡ್ತು. ಇಷ್ಟೆಲ್ಲ ಓದ್ರು ಪಾಸ್ ಆಗಿಲ್ವಲ್ಲ, ನಾನು ಫೇಲ್ ಆಗಿಬಿಟ್ನಲ್ಲ. ತಲೆ ಮೇಲೆ ಚಿಂತೆ, ಬಿಟ್ಟು ಜ್ವರ, ಚಿಂತೆಗೆ ಜ್ವರ, ಓದೋದ್ರ ಮೇಲೆ ಆಸಕ್ತಿ ಕಮ್ಮಿ ಆಯಿತು. ಅಲ್ಲಿ ಆಟಾಡ್ಕೊಂಡು ಓಡಾಡ್ಕೊಂಡವರೆಲ್ಲ ಪಾಸ್ ಆದ್ರು, ನಾನು ಕಷ್ಟಪಟ್ಟು ಓದೋನು ಫೇಲ್ ಆದ್ನಲ್ಲ ಅನ್ನೋದೇ ಒಂದು ಕೊರತೆ. ಅಯ್ಯೋ, 6 ವರ್ಷದಿಂದ ಲವ್ ಮಾಡ್ತಿದ್ದೆ ಅವಳನ್ನ, ನೀನೇ ಸರ್ವಸ್ವ ಅಂತಿದ್ಲು, ನೀನು ಇಲ್ಲ ಅಂದರೆ ನಾನು ಬದುಕದೇ ಇಲ್ಲ ಅಂತಿದ್ಲು. ಅಷ್ಟು ತಲೆ ಕೆಡಿಸಿ ಅಷ್ಟು ಅವಳಿಗೆ ನಾನು ಶರಣಾಗ್ಬಿಟ್ಟಿದ್ದೆ. ನೋಡಿದ್ರೆ ಇದ್ದಕ್ಕಿದ್ದಾಗ ಅವಳು ಇನ್ಯಾರೋ ಮದುವೆ ಮಾಡ್ಕೊಂಬಿಟ್ಲಲ್ಲಪ್ಪ ಅಂಥೇಳಿ ಅವನದಲ್ಲೇ ಕೊರಗು. ಅವನಿಗೆ ಕೊರಗಿ ಬಿಳಿ ಕೂದೆಲ್ಲ ಬಂದುಬಿಡ್ತು, ಮುಖದಲ್ಲಿ ಮಡವೆ ಜಾಸ್ತಿ ಆಯಿತು, ಮುಖದಲ್ಲಿ ಕಳೆ ಹೋಯ್ತು, ನಿಶಕ್ತಿ ಆದ. 25-26 ವರ್ಷದ ಹುಡುಗ ಹೆಂಗಿರಬೇಕು, 50 ವರ್ಷದ ಮುದುಕನ ಥರ ಕಾಣ್ತಾನೆ. ಯಾಕೆ? ಲವ್ ಡಿಸಪಾಯಿಂಟ್, ಡಿಪ್ರೆಷನ್, ವಿರಹ ವೇದನೆ. ಅವನು ಯಾರೋ ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ,
ನೋಡೋಕ್ಕೆ ಲಕ್ಷಣ ಇದ್ದಾಳೆ ಅಂತೇಳಿ ಬ್ರೋಕರ್ ತೋರಿಸ್ತಾ ಅಂತೇಳಿ ಅವಳು ಅಂದ ಚಂದ ನೋಡಿಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮದುವೆ ಆದ 2 ದಿನಕ್ಕೆ ಅವಳು ಹೇಳ್ತಾಳಂತೆ, ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ನಿನ್ನ ಮದುವೆ ಮಾಡ್ಕೊಂಡಿರೋದು, ನಿನ್ನ ಜೊತೆ ನಾನು ಇರೋಕ್ಕೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ನಮ್ಮ ಎದುರುಗಡೆ ಮನೆ ಹುಡುಗನ ಲವ್ ಮಾಡ್ತಿದ್ದೆ, ನನಗೆ ಅವನ ಮೇಲೆ ಆಸೆ ಇತ್ತು, ಅವನೆಲ್ಲೋಗಿ ಮದುವೆ ಮಾಡ್ಕೊಂಡ್ಬಿಡ್ತಾಳೋ ಅಂತ ಬಲವಂತವಾಗಿ ನಿನ್ನಗೆ ಮದುವೆ ಮಾಡಿದ್ರು, ನೀನು ನಾವು ತೋರಿಸೋ ಗಂಡನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಿನ್ನ ಕಣ್ಣಿದ್ರಿಗೆ ವಿಷ ಕೊಟ್ಟು ಸತ್ತೋಗ್ಬಿಡ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಎದುರಿಸೋದು. ಆ ಗೋಳಿಗೆ ನೀನು ಮದುವೆ ಮಾಡಿಕೊಂಡೆ, ನೀನು ಮುಟ್ಟಕ್ಕೆ ನನಗಿಷ್ಟ ಇಲ್ಲ, ನಾನು ಎದುರುಗಡೆ ಮಾಡೋ ಹುಡುಗನ ಜೊತೆನೇ ಮದುವೆ ಆಗಬೇಕು. ಅವರಿಷ್ಟ ಪ್ರಕಾರ ಮದುವೆ ಆದೆ, ಮುಗೀತು. ಈಗ ನಾನು ನನ್ನ ಇಷ್ಟ ಪ್ರಕಾರ ಮದುವೆ ಆಗ್ತೀನಿ. ಯಾರು? ಆ ಎದುರುಗಡೆ ಮನೆ ಹುಡುಗನ ಜೊತೆ. ಅವ್ನು ಫೈನಲ್ ಇಯರ್ MBBS ಸ್ಟೂಡೆಂಟ್ ನೋಡಿ, ಅವನು ಎದುರುಗಡೆ ಮನೆ ಹುಡುಗ. ಶಾಕ್, ಅಯ್ಯೋ ಇವಳನ್ನ ಮದುವೆ ಮಾಡ್ಕೊಂಡು ನನ್ನ ಮರ್ಯಾದೆ ಹೊಟ್ಟೈತಲ್ಲ, ಫಸ್ಟೇ ಯಾಕೆ ಕೇಳಲಿಲ್ಲ ನೀನು, ನಾನು ಎದುರುಗಡೆ ಮನೆ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಿಟ್ಟರೆ ತಾನೆ. ನಮ್ಮ ಮನೇಲಿ ನಮ್ಮಮ್ಮ ನೇಣಾಕೋತೀನಿ ಅಂತಾಳೆ, ನಮ್ಮಪ್ಪ ವಿಷ ಕುಡಿದು ಬಿಡ್ತೀನಿ ಅಂತಾನೆ, ನಮ್ಮಮ್ಮ ಹಗ್ಗ ತಗೊಂಬಂದು ತೋರಿಸ್ತಾಳೆ, ನೋಡು ಈಗಲೇ ನೇಣಾಕೋತೀನಿ ಅಂತ, ನಮ್ಮಪ್ಪ ನೋಡು ಬಾಟ್ಲ್ ತಂದು ತೋರಿಸ್ತಾ, ಈಗಲೇ ನಿನ್ನ ಮುಂದೆ ಕುಡಿದು ಬಿಡ್ತೀನಿ. ನಮ್ಮ ಜಾತಿ ಅಲ್ಲ, ಬಂಧು ಅಲ್ಲ, ಬಳಗಲ್ಲ, ಅವ್ನ ಕೆಲಸ ಇಲ್ಲ, ನಾವು ಹೇಳೋ ಹುಡುಗಿ ಮದುವೆ ಮಾಡ್ಕೋಬೇಕು. 5 ವರ್ಷ ಲವ್ ಮಾಡಿದ್ದಾಳೆ, ಅವನು MBBS ಸೇರಿದಾಗಿಂದಲೂ ಅವನು ಲವ್ ಮಾಡಿದ್ದಾಳೆ. ಈಗ 5 ವರ್ಷ ಲವ್ ಮಾಡಿಬಿಟ್ಟು ನೆನೆ ಮನೆ ಅವನೋ ಬಂದು ಅವನ ಕೆಲ ತಾಲಿ ಕಟ್ಸ್ಕೊಳ್ಳೋಕ್ಕೆಲ್ಲ ಹಂಗಾಗತ್ತೆ. ಆಗಲ್ಲ, ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ಯಾ, ನಂಗೆ ಡೈವರ್ಸ್ ಕೊಡು. ಅವ್ನು ಡೈವರ್ಸೇ ಕೊಡೋಕೆ ಹೋಗಲಿಲ್ಲ. ಆಯ್ತಪ್ಪ, ನಾನು ಕೋರ್ಟ್ಗೆಲ್ಲ ಬರೋಕ್ಕೆ ನಂಗೆ ಮರ್ಯಾದೆ ಆಗುತ್ತೆ, ನಾವೆಲ್ಲ ಮರ್ಯಾದಸ್ಥ ಕುಟುಂಬ, ನನ್ನ ಕೆಲ ಆಗಲ್ಲ, ನೀನು ಅವನೇ ಮದುವೆ ಮಾಡ್ಕೊ ಅಂತೇಳಿ ಅವನೇನು ಮಾಡ್ದ, ತಲೆ ಕೆಟ್ಬಿಟ್ಟು 1 ವರ್ಷ ಅವನು ಊಟ ತಿಂಡಿ ಸರಿಯಾಗಿ ಮಾಡಿದೆ, ನಿದ್ದೆ ಮಾಡಿದೆ, ಕರ್ಗೋಗ್ಬಿಟ್ಟ. ಒಳ್ಳೆ ಫಿಲಮ್ ಆ್ಯಕ್ಟ್ರ್ ಥರ ಇದ್ದವನು ಒಳ್ಳೆ ವಿಲನ್ ಥರ ಆಗ್ಬಿಟ್ಟ. ಯಾಕೆ ಇಂಥ ತಪ್ಪು ಮಾಡ್ಕೊಂಬಿಟ್ನಲ್ಲ, ಯಾವನ್ನೋ ಪ್ರೀತಿಸಿದ್ದವಳನ್ನ ನಾನು ಮದುವೆ ಮಾಡ್ಕೊಂಡಲ್ಲ, ನನ್ನ ಬಾಳನೆ ಹಾಳು ಮಾಡಿಬಿಟ್ಲಲ್ಲ ಈ ಹುಡುಗಿ ಅಂತೇಳಿ ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸದಲ್ಲಿ ಆಸಕ್ತಿ ಇಲ್ಲ. ಅವನು ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಕೆಲಸದಲ್ಲಿದ್ದಾನೆ ಹುಡುಗ. ಅವನು ಮುಂದೆ ಒಂದು 6 ತಿಂಗಳಿಗೆ ಅವನು ಅಮೇರಿಕಾಗೆ ಹೋಗ್ಬೇಕಾಯ್ತು ಕೆಲಸದ ಮೇಲೆ. ಕಂಪ್ನಿಯಿಂದ ಅವನಿಗೆ ಅಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಆನ್ಸೈಟ್ ಅಸೈನ್ಮೆಂಟ್ ಇತ್ತು, ಹೋಗ್ಬೇಕಾಗಿತ್ತು. ಎಲ್ಲ ಕೆಲಸ ಮಾಡಿ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು ಇಂಥವಳಿಂದ ಅಂಥೇಳಿ. ನಾವು ಗೊತ್ತಿಲ್ಲದನೋ ನಾವು ಮಾಡಿದ್ದೆ ಸರಿ ಅಂತೇಳಿ ಕೆಲಸ ಪ್ರಾರಂಭಿಸ್ಬಿಡ್ತೀವಿ. ಕೊನೆಯಲ್ಲಿ ರಿಸಲ್ಟ್ ಕೊಡಲ್ಲ, ಫಲಿತಾಂಶ ನಾವು ಅಂದ್ಕೊಂಡಾಗ ಸಿಗೋದಿಲ್ಲ, ಡಿಸಪಾಯಿಂಟ್ ಆಗ್ತದೆ. ಅವನು ಯಾರೋ ಒಂದು ಹುಡುಗ ಕೆಲಸ ಕೊಡಿಸ್ತೀನಿ ಅಂಥೇಳಿ ಒಂದು 25 ಲಕ್ಷ ಯಾವುದೋ ಜಾಬ್, ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅಂತೇಳಿ ಅಲ್ಲಿ ಎಲ್ಲ ಅಪ್ಪ ಅಮ್ಮನಿಗೆ ಬಲವಂತ ಮಾಡಿ ಮನೆ ಮಾರಿಸಿ ಏನೇನೋ ಮಾಡಿ 25 ಲಕ್ಷ ತೊಗೊಂಬಂದು ಬೆಂಗಳೂರಿಗೆ ಯಾರಿಗೋ ಕೊಟ್ಟಿದ್ದಾನೆ. ಕೆಲಸನೂ ಇಲ್ಲ, ದುಡ್ಡಿಲ್ಲ. ಈಗ 25 ಲಕ್ಷ ಹೋಯ್ತು. ಅವನೇನಂತಂತೆ, ನಿನ್ನ ಕೆಲಸ ಕೊಡಿಸ್ಲಿಂತಾನೆ ಆ ಕಮಿಷನರ್ಗೆ ಇವ್ರಿಗೆಲ್ಲ ಕೊಟ್ಟಿದ್ದೀನಪ್ಪ, ಅವ್ರು ವಾಪಸ್ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ, ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ, ನಾನೇನು ಮಾಡಿ ನಾನು ನಿನ್ನ ತಂದು ಕೊಡಲಿ ಅಂಥೇಳಿ. ಯಾಕೆ ನನಗೆ ಅವಾಗೆಲ್ಲ ಕೊಟ್ಟು ನನಗೆ ಕೆಲಸ ಆಗಬೇಕಲ್ಲ, ಏನೋ ಪ್ರಾಬ್ಲಮ್ ಇದೆ, ಕೆಲಸ ಕೊಡೋಕ್ಕಾಗ್ತಿಲ್ಲ, ಹಂಗಾರೆ ವಾಪಸ್ ಕೊಡೋಕ್ಕಾಗ್ತಿಲ್ಲ. 25 ಲಕ್ಷ ಹೊಲನ ಗದ್ದೆನ ಮಾರ್ಬಿಟ್ಟು ತಂದು ಕೊಟ್ಟ. ಇಲ್ಲ ನೋಡಿ, ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಇದು ಒಳ್ಳೇದಾ ಕೆಟ್ಟದ್ದ, ವಾಪಸ್ ಬರುತ್ತಾ, ಕೊಟ್ಟರೆ ಬರಲ್ವಾ, ನಾನು ಒಬ್ಬ ಸರಿಯಾದ ಪರ್ಸನ್ಗೆ ನಾನು ದುಡ್ಡು ಕೊಡ್ತಾಯಿದ್ದೀನ, ಇದರಿಂದ ನನಗೆ ಕೆಲಸ ಸಿಗುತ್ತಾ, ಇದು ಒಳ್ಳೇದಾಗತ್ತಾ ಅನ್ನೋ ಯೋಚನೆ ಮಾಡಿದೆ. ಯಾವುದೋ ಒಂದು ಮಂಕು ಬುದ್ಧಿ ತಂದು ಕೊಟ್ಬಿಟ್ಟ. ಅದೇನು ವಶೀಕರಣ ಮಾಡಿದ್ನೋ 25 ಲಕ್ಷ ಏಕ್ದಮ್ ನೆಟ್ ಕ್ಯಾಶ್, ರೆಡಿ ಕ್ಯಾಶ್ ತಂದು ಕೊಟ್ಬಿಟ್ಟ. ಈ 25 ಲಕ್ಷ 25 ರೂಪಾಯಿ ವಾಪಸ್ ಬಂದಿಲ್ಲ ಅವನಿಗೆ. ಹೆಂಗೆ ವಸೂಲಿ ಮಾಡೋದು, ಏನು ಮಾಡ್ಕೊ ನೀನು, ನೀನು ಕೊಟ್ಟರಕ್ಕೆ ಏನು ಸಾಕ್ಷಿ, ಏನು ಕೊಟ್ಟಿದ್ದೆ 25 ಲಕ್ಷ, ಅದಕ್ಕೆ ಸಾಕ್ಷಿ ಏನು ಮಾಡ್ಕೋತೀಯ, ಏನು ಮಾಡ್ತೀಯ ಮಾಡಿ ನೀನು ನೋಡ್ತೀನಿ ಅಂತಾನಂತೆ ದುಡ್ಡು ತೊಗೊಂಡವನು. ಅವನೊಬ್ಬ ಗೌರ್ಮೆಂಟ್ ಎಂಪ್ಲಾಯೋ ಅಥವಾ ಬ್ರೋಕರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 25 ಲಕ್ಷ ಹೋಯ್ತು. ಈ ಥರ ಇದ್ದಾಗ ಏನು ಮಾಡೋದು, ನಾವು ಯಾವುದೇ ಒಂದು ಕೆಲಸನ ಪ್ರಾರಂಭ ಮಾಡೋದಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಒಂದು ಸರಿಯಾಗಿದೆಯಾ, ನನಗೆ ಅಡ್ಜಸ್ಟ್ ಆಗುತ್ತಾ, ಮತ್ತು ಇದು ಗ್ಯಾರಂಟಿನ ಸುಳ್ಳಾದರೆ ನಾನು ಯಾಕೆ ಕೊಡಬೇಕು, ಇವನು ಮೋಸಗಾರನ ಅಲ್ವಾ. ಬಂದೋಬಸ್ತು ಇರಬೇಕು. ನಾವು ಏನಾದ್ರು ದುಡ್ಡು ಕೊಟ್ಟರೆ ವಾಪಸ್ ವಸೂಲಿ ಮಾಡ್ಕೊಳ್ಳೋಷ್ಟು ಒಂದು ಚಾಣಾಕ್ಷತೆ ಇರಬೇಕು, ಒಂದು ಆ ಥರ ಒಂದು ಸೆಕ್ಯೂರಿಟಿ ಇರಬೇಕು, ವಾರಂಟಿ ಗ್ಯಾರಂಟಿ ಇರಬೇಕು. ಏನು ಇಲ್ಲದೆ ಇವತ್ತಿನ ಕಾಲದಲ್ಲಿ ಮೊದಲೇ ಕಲಿಯುಗ ಮೋಸದ ಕಾಲ. ಕಲಿ ಅಂದರೆ ಮೋಸ ಅಂತ, ಕಲಿ ಅಂದರೆ ಮಾಯೆ ಅಂತ. ಆ ಮಾಯೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ತುಂಬಿರುವಂಥ ಯುಗ ಈ ಕಲಿಯುಗ. ಮಾಯೆ, ಇದನ್ನೇ ಮಾಯೆ ಅನ್ನೋದು.
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ 6 ಅರಿಷಡ್ವರ್ಗಗಳು ಸೇರೋದಕ್ಕೆ ಮಾಯಾಲೋಕ, ಮಾಯಾಯುಗ, ಕಲಿಯುಗ. ಇಂಥ ಯುಗದಲ್ಲಿ ನಾವು ಎಲ್ಲನೂ ಗೆಲ್ಲಬೇಕು ಅಂದಷ್ಟು ಸುಲಭ ಅಲ್ಲ. ಹೇಳ್ತಾ ಇಲ್ವಾ, ಬುದ್ಧಿ ಇದೆ, ವಿದ್ಯೆ ಇದೆ, ಜ್ಞಾನ ಇದೆ, ಸಂಸ್ಕಾರ ಇದೆ, ಎಲ್ಲ ಇದೆ. ಆದರೆ ನಾವು ಅಂದ್ಕೊಂಡಂಗೆ ಆಗ್ತಿಲ್ಲಾನೆ, ಎಲ್ಲದರಲ್ಲೂ ಫೇಲ್ ಆಗ್ತಿದ್ದೀವಿ ಅಂದರೆ ಯಾವುದೋ ಒಂದು ಕೊರತೆ ಇದೆ ನಮ್ಮಲ್ಲಿ. ಆ ಕೊರತೆಯಿಂದಲೇ ಇವತ್ತು ನಾವು ಜಗತ್ತಿನಲ್ಲಿ ಮೇಲೆ ಬರ್ತಿಲ್ಲ. ವೀಕ್ಷಕರೇ, ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಲಿ, ನಿಮಗೆ ಬುದ್ಧಿ ಹೇಳೋ ಜನ ಇದ್ದಾರೋ ಮನೇಲಿ ಇಲ್ವೋ ಗೊತ್ತಿಲ್ಲ, ಅಥವಾ ಬುದ್ಧಿ ಹೇಳೋರು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಗಳಿಗೆಲಿ ಮಂಕಾಗಿ ನಾವು ಮಾರೋಗ್ಬಿಟ್ಟು ಎಲ್ಲ ಕಳ್ಕೊಂಬಿಡ್ತೀವಿ, ಮೋಸ ಮಾಡಿಬಿಡ್ತೀವಿ. ಯಾರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಹೋದ್ರೂ ಕೂಡ ಫಲ ಸಿಗ್ತಿಲ್ಲ, ಔಷಧಿ ತೊಗೊಂಡ್ರು ವಾಸೇ ಆಗ್ತಿಲ್ಲ ಕಾಯಿಲೆ, ಕಾನೂನು ಎಲ್ಲ ರೂಲ್ಸು ಗೊತ್ತಿದ್ದು ಕೂಡ ನಾವು ಮೋಸ ಹೋಗ್ತಾ ಇದ್ದೀವಿ. ಬುದ್ಧಿ ಇದೆ, ಜ್ಞಾನ ಇದೆ, ಸಂಸ್ಕಾರ ಇದೆ, ವಿದ್ಯೆ ಇದೆ, ಎಲ್ಲ ಇದ್ದು ಕೂಡ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ. ನಾವು ಮಾಡೋ ಥರ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗ್ತಿಲ್ಲ. ಎಲ್ಲ ಇಂಟರ್ವ್ಯೂಗೆ ಹೋಗ್ತೀನಿ, ನಾನು ಡಿಗ್ರಿ ಇದೆ, ಬುದ್ಧಿ ಎಲ್ಲ ಇದೆ, ಚೆನ್ನಾಗಿ ಆನ್ಸರ್ ಹೇಳ್ತೀನಿ ಇಂಟರ್ವ್ಯೂನಲ್ಲಿ, ಆದರೂ ನಾನು ಸೆಲೆಕ್ಟ್ ಆಗ್ತಿಲ್ಲ. ಯಾವುದೋ ಒಂದು ದೋಷ ಇದೆ. ವ್ಯಾಪಾರ ಮಾಡ್ತೀನಿ, ಲಾಭ ಬರ್ತಿಲ್ಲ, ಹಾಕಿರೋ ಬಂಡವಾಳ ನನಗೆ ವಾಪಸ್ ಬರ್ತಿಲ್ಲ. ಎಲ್ಲದರಲ್ಲೂ ನನಗೆ ಶಕ್ತಿ, ಯುಕ್ತಿ, ಮುಕ್ತಿ ಎಲ್ಲ ಇದೆ, ಆದರೆ ಗೆಲುವು ಇಲ್ಲ, ನನಗೆ ಸಕ್ಸಸ್ ಆಗ್ತಿಲ್ಲ ಅಂದರೆ ದೈವ ಬಲ ಇಲ್ಲ. ವಿದ್ಯೆ ಇದೆ, ದೈವ ಬಲ ಇಲ್ಲ. ಜ್ಞಾನ ಇದೆ, ದೈವ ಬಲ ಇಲ್ಲ. ಹಣ ಇದೆ, ದೈವ ಬಲ ಇಲ್ಲ. ರೂಪ ಇದೆ, ಯೌವನ ಇದೆ, ಇನ್ಫ್ಲುಯೆನ್ಸ್ ಇದೆ, MLA, MP, ಕಾರ್ಪೊರೇಟ್ರು ಎಲ್ಲರದ್ದು, ಮಿನಿಸ್ಟ್ರದೆಲ್ಲ ಇನ್ಫ್ಲುಯೆನ್ಸ್ ಇದೆ. ಅದು ನನ್ನ ಕೆಲಸ ಸಕ್ಸಸ್ ಆಗ್ತಿಲ್ಲ. ಹಾಗಾದ್ರೆ ಯಾರು ಇನ್ಫ್ಲುಯೆನ್ಸ್ ಬೇಕು? ದೈವದ, ಭಗವಂತನ ಇನ್ಫ್ಲುಯೆನ್ಸ್ ಬೇಕು. ಇಡೀ ಜಗತ್ತಲ್ಲಿ ಎಲ್ಲರೂ ಮೋಸ, ಯಾರೂ ಸರಿ ಇಲ್ಲ, ಎಲ್ರಿಗೂ ಸಾವಿದೆ ಜಗತ್ತಿನಲ್ಲಿ. ಸಾವಿಲ್ದದವನು ಯಾರು? ಭಗವಂತ. ರೋಗನೇ ಇಲ್ದದವನು ಯಾರು? ಭಗವಂತ. ಅಂಥ ಭಗವಂತನ ಋಷಿಕೇಶ ಅಂತ ಕರೀತಾರೆ. ಯಾರಿಗೂ ಮೋಸ ಮಾಡಲ್ಲ, ಯಾರನ್ನೂ ಹಾಳು ಮಾಡಲ್ಲ, ಯಾರಿಗೂ ಪಾಲಿಟಿಕ್ಸ್ ಮಾಡಲ್ಲ, ಯಾರನ್ನೂ ಕಾಲು ಎಳೆಯೋದಿಲ್ಲ. ಅವನ ರೋಗನೇ ಇಲ್ಲ. ಅವನು ಯಾರ ಕೈಗೂ ಸಿಗದೇನೆ ದೂದಲ್ಲಿ ನಿಂತು ಆಶೀರ್ವಾದ ಮಾಡೋನು ಯಾರಪ್ಪ ಅಂದರೆ ಋಷಿಕೇಶ ಅಂತ, ಮಹಾವಿಷ್ಣುವಿನ ಒಂದು ಹೆಸರು ಇದು. ಕ್ಲೇಶವನ್ನು ನಾಶ ಮಾಡುವನು. ಕ್ಲೇಶ ಅಂದ್ರೇನು? ಈ ಥರ ಮೋಸ, ವಂಚನೆ, ದುಃಖ, ನೋವು, ಡಿಪ್ರೆಷನ್ನು, ಈ ಥರ ಎಲ್ಲ ಥರದ ದುಃಖನೆಲ್ಲ ಹಾಳು ಮಾಡಿ ಮನಸ್ಸಿಗೆ ಆನಂದ ಕೊಟ್ಟು ನಾವು ಮಾಡೋ ಕೆಲಸದಲ್ಲಿ ಯಶಸ್ವಿ ಆಗುವಂತೆ ಮಾಡುವಂಥವನು ಋಷಿಕೇಶ ಅಂತ ಕರೀತಾರೆ. ಇದು ವಿಷ್ಣುನ ಒಂದು ನಾಮ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶಾಯ ನಮಃ ಅಂತೇಳಿ ಇಲ್ಲಿ ಬರುತ್ತೆ ನೋಡಿ. ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನ ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಉಪೇಂದ್ರಾಯ ನಮಃ, ಹರೇ ಶ್ರೀಕೃಷ್ಣಾಯ ನಮಃ ಅಂಥೇಳಿ ಈ ಮಂತ್ರದಲ್ಲಿ ಒಂದು ಕಡೆ ಋಷಿಕೇಶ ಅಂತ ಬಂತು. ವಿಷ್ಣು ಸಹಸ್ರನಾಮ ಬರೋ ಮಂತ್ರ ಇದು. ಯಾವ ವ್ಯಕ್ತಿ ನಮಗೆ ಮೋಸ ಮಾಡಬೇಕು ಅಂತ ನಮ್ಮನ್ನು ವಶೀಕರಣ ಮಾಡ್ತಿದ್ದಾನೋ ಅವನಿಗೆ ಮ್ರೀಂ ಮ್ರೀಂ ಅನ್ನೋ ಬೀಜ ಮಂತ್ರದ ದಿನ ಹೇಳ್ತಿದ್ರೆ ನಮ್ಮನ್ನು ಯಾರೂ ಮೋಸ ಮಾಡೋಕ್ಕೆ ಬಿಡೋದಿಲ್ಲ, ನಮ್ಮ ಕೆಲಸಕ್ಕೆ ಮಧ್ಯೆ ಅಡ್ಡಿ ತರೋದಿಲ್ಲ. ಶ್ರೀಂ, ಎಲ್ಲದರಲ್ಲೂ ಜಯ. ಜಯ ಅನ್ನೋದು ಒಂದು ಸಂಪತ್ತು. ಶ್ರೀ ಅಂದರೆ ಲಕ್ಷ್ಮಿ. ಶ್ರೀಮ್ ಅಂದರೆ ಸಂಪತ್ತುಗಳ ಸುರಿಮಳೆ. ಅದು ಆರೋಗ್ಯದಲ್ಲಿ ಒಳ್ಳೆಯದಾಗ್ಬೋದು, ವ್ಯಾಪಾರದಲ್ಲಿ ಒಳ್ಳೆಯದಾಗಲಿಕ್ಕೆ, ಶುಭ ಆಗೋಕ್ಕೆ ಶ್ರೀಮ್ ಅಂತಾರೆ, ಸಕ್ಸಸ್ ಆಗಲಿಕ್ಕೆ ಶ್ರೀಮ್ ಅಂತಾರೆ. ಅದರಿಂದ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಇಲ್ಲಿ ನಮಃ ಹೇಳೋಂಗಿಲ್ಲ, ಇದೇ ವಿಶೇಷ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಒಂದು ಹುಡುಗಿ ಲವ್ ಮಾಡೋಕ್ಕೆ ಮುಂಚೆ ಈ ಮಂತ್ರ ಹೇಳಿ, ಹುಡುಗಿಯಿಂದ ಡಿಪ್ರೆಷನ್ ಆಗಲ್ಲ, ಮೋಸ ಹೋಗಲ್ಲ. ಒಬ್ಬ ವ್ಯಾಪಾರ ಮಾಡೋಕ್ಕೆ ಹೊರಟೋ ವ್ಯಾಪಾರಿ ಈ ಮಂತ್ರ ಹೇಳ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಹೇಳಿ, ವ್ಯಾಪಾರದಲ್ಲಿ ಮೋಸ ಆಗಲ್ಲ. ಒಬ್ಬ ಕೆಲಸಕ್ಕೆ ಹೋಗೋನು ಈ ಮಂತ್ರ ಹೇಳಿ, ಕೆಲಸ ಸಕ್ಸಸ್ಸು. ಏಕೆಂದರೆ ದೈವ ಬಲ ಬೇಕು. ದೈವ ಬಲ ನಮ್ಮ ಹಿಂದೆ ಇತ್ತು ಅಂದರೆ ನಮ್ಮ ಬಲದಿಂದ ಎಲ್ಲವೂ ಸಕ್ಸಸ್ ಆಗುತ್ತೆ. ಅದಕ್ಕೆ ಕೆಲಸ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಮ್ರೀಂ HREEM ರೀಂ ಅಂತೇಳಿ ಈ ಮಂತ್ರ ಹೇಳಿದ್ರೆ ನಾವು ಮಾಡೋ ಕೆಲಸದಲ್ಲಿ ಯಾವುದೇ ಅಡ್ಡತಡೆಗಳು ಬರೋದಿಲ್ಲ, ಮೋಸ ಆಗಲ್ಲ, ವಂಚನೆ ಆಗೋಲ್ಲ. ಮತ್ತು ನಮಗೆ ಮೋಸ ಮಾಡೋರು ನಮ್ಮ ದಾರಿಗೆ ಅಡ್ಡ ಬರೋದೇ ಇಲ್ಲ. ಈ ಋಷಿಕೇಶನ ಅಂಥವ್ರನ್ನೆಲ್ಲ ಉಚ್ಚಾಟನೆ ಮಾಡ್ತಾರಂತೆ. ಭಾಳ ಪವಿತ್ರವಾದ ಮಂತ್ರ ಇದು. ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ಸ್ವಾಹ. ಅಪ್ಪನಿಂದ, ಅಮ್ಮನಿಂದ, ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಬಂಧು ಮಿತ್ರರಿಂದ, ಸಮಾಜದಿಂದ, ದುಷ್ಟಶಕ್ತಿಗಳಿಂದ, ಪ್ರಕೃತಿಯಿಂದ ನಾವು ಮಾಡೋ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು
ವಿಘ್ನಗಳು ಬರ್ದೇ ನಮಗೆ ಸಕ್ಸಸ್ಸನ್ನು ಪಡಿಬೇಕು ಅಂದರೆ, ವಿಜಯವನ್ನು ಪಡಿಬೇಕು ಅಂದರೆ, ನಾವು ಎಲ್ಲಾದರೂ ಜಯಗಳಿಸ್ಬೇಕು ಅಂತಂದರೆ ನಾವು ಪ್ರಾರಂಭಕ್ಕೆ ಮುಂಚೆ ಈ ಮಂತ್ರ ಹೇಳಬೇಕು ಅಂತ ಹೇಳುತ್ತೆ. ಇದು ಭಾಗವತದಲ್ಲೂ ಒಂದು ಕಡೆ ಬರ್ತದೆ ಈ ಮಂತ್ರ. ಶ್ರೀಮನ್ ಮಹಾಭಾಗವತದಲ್ಲಿ ಈ ಋಷಿಕೇಶ ಅಂತ ಏನಕ್ಕೆ ಬಂತು ಅಂದರೆ, ನನ್ನನ್ನು ಯಾರು ನಂಬ್ತಾರೋ ಅವ್ರ ಬೆನ್ನಿಂದ ಎದ್ದು ನಾನು ಸಂರಕ್ಷಣೆ ಮಾಡ್ತೀನಿ, ಮೋಸ ವಂಚನೆ ಯಾವುದಕ್ಕೂ ಸಿಕ್ಕಾಕಕ್ಕೆ ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳುವಂಥ ಮಂತ್ರ ಇದು. ಇದು ಅರ್ಜುನ ಈ ಮಂತ್ರದಿಂದ ಮುಕ್ತಿ ಪಡೆದ ಅಂತ ಕೆಲವು ಕಡೆ ಹೇಳ್ತಾರೆ. ಅದರಿಂದ ಶ್ರೀಮನ್ ಮಹಾಭಾಗವತದಲ್ಲಿ ನಾರಾಯಣೋಪನಿಷತ್ತಲ್ಲಿ ಕೂಡ ಇದೆಲ್ಲ ಬರ್ತದೆ. ಈ ಒಂದು ಮಂತ್ರದಲ್ಲಿ 2 ಬೀಜಾಕ್ಷರ, ಒಂದು ಶನಿ ಮಾಯೆ ಮ್ರೀಂ ಅನ್ನೋದು, ಶ್ರೀಂ ಶುಕ್ರ ಗ್ರಹ, ಶನಿ ಮತ್ತು ಶುಕ್ರ ಗ್ರಹಕ್ಕೆ, ಮತ್ತು ಋಷಿಕೇಶಾಯ ಅಂತ ಮಂತ್ರ ಬಂತಲ್ಲ, ಆ ಋಷಿಕೇಶಾಯ ಅನ್ನೋ ಮಂತ್ರ ನಮಗೆ ಮನಸ್ಸು ಮತ್ತು ದೇಹಕ್ಕೆ ಶಕ್ತಿನ ತುಂಬುತ್ತೆ. ಮನಸ್ಸಿನಲ್ಲಿ ಖಿನ್ನತೆ ದುಃಖ ಚಿಂತನೆ ತೆಗೆದಾಕತ್ತೆ, ದೇಹಕ್ಕೆ ತುಷ್ಟಿ ಪುಷ್ಟಿ ತೇಜಸ್ಸನ್ನು ಕೊಡುತ್ತೆ. ವರ್ಚಸ್ಸು ತೇಜಸ್ಸು ಓಜಸ್ಸು 3 ಕೊಡೋ ಮಂತ್ರ ಅಂದರೆ ಜಗತ್ತಿನಲ್ಲಿ ಟ್ಯಾಬ್ಲೆಟು ಒಂದು ಮಾತ್ರೆ ಅಂದರೆ ಋಷಿಕೇಶ ಅಂತ ಹೇಳ್ತೀವಿ. ಅದರಿಂದ ಮಂಗಳ ಗ್ರಹಕ್ಕೆ ಮ್ರೀಂ, ಶ್ರೀಂ ಶುಕ್ರ ಗ್ರಹ, ಶುಕ್ರ ಯಾರು ವೈಭವಕಾರಕ, ಕಾರು ಹಣ ಅಂತಸ್ತು ವೈಭವನ ಕೊಡು ಲಕ್ಸುರಿ ಕೊಡುವಂಥದ್ದು ಶ್ರೀಂ. ಋಷಿಕೇಶ ಈ ಮಾಯೆಯಿಂದ ಹೊರಗಾಕಿ ಮನಸ್ಸಿಗೆ ತೃಪ್ತಿ, ದೇಹಕ್ಕೆ ಯಾವುದೇ ರೀತಿ ಕುಂದು ಕೊರತೆ ರೋಗ ಬಾಧೆ ಯಾವುದು ಬರ್ದೇ ಚೆನ್ನಾಗಿರಬೇಕು ಅಂತಂದರೆ ಸೂರ್ಯ. ಆದ್ದರಿಂದ ಶನಿ ಶುಕ್ರ ಚಂದ್ರ ಸೂರ್ಯ 4 ಗ್ರಹಕ್ಕೂ ಏಕಾದ ನಮ್ಮ ಜಾತಕಕ್ಕೆ ಶಾಂತಿಯನ್ನು ಮಾಡುವಂಥದ್ದು, ಸಂತೃಪ್ತಿಯನ್ನು ಕೊಡುವಂಥ ಮಂತ್ರ ಓಂ ಹ್ರೀಂ ಶ್ರೀಂ ಋಷಿಕೇಶಾಯ ನಮಃ. ಈ ಮಂತ್ರ ದಿನ ಜಪ ಮಾಡ್ತಿರ್ಬೇಕು. ಕೆಲಸ ಪ್ರಾರಂಭ ಆಗೋಕ್ಕೆ ಮುಂಚೆ ತಂತ್ರ ಏನಪ್ಪ ಅಂತಂದರೆ, ಒಂದು ದಳ ತುಳಸಿನ ನೀವು ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕ್ಬಿಟ್ಟು ಈ ಮಂತ್ರ ಒಂದು 50 ಅಥವಾ 100 ಸಲ ಹೇಳ್ಬಿಟ್ಟು ಆ ನೀರಲ್ಲಿ ಸ್ನಾನ ಮತ್ತು ನೀರು ಕುಡಿಯೋದ್ರಿಂದ ನಮ್ಮ ಜಾತಲ್ಲಿ ಶನಿ ಶುಕ್ರ ಸೂರ್ಯ ಚಂದ್ರಕ್ಕೆ ಶಾಂತಿ ಆಗುತ್ತೆ. ಇದು ತಂತ್ರ, ಜಲತಂತ್ರ ಪ್ರಯೋಗ. ತುಳಸಿ ಹಾಕಿರ್ಬೇಕು. ಅದಕ್ಕೆ ದೇವಸ್ಥಾನದಲ್ಲೆಲ್ಲ ತುಳಸಿ ಹಾಕಿರೋ ತೀರ್ಥ ಕೊಡ್ತಾರೆ, ಈ 4 ಗ್ರಹಕ್ಕೆ ಶಾಂತಿ ಆಗಲಿ ಅಂತೇಳಿ. ಇದು ನಮ್ಮ ಭಗವಂತನ ದಯೆಯಿಂದ ಎಲ್ಲ ಕೆಲಸನೂ ಸಕ್ಸಸ್ ಆಗಲಿಕ್ಕೆ ಈ ಒಂದು ಮಂತ್ರ ತಂತ್ರ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಟೈಮ್ ಟು ಟೈಮು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರೇ www.lakshmisrinivas.in ಅಂತ ಲಾಗಿನ್ ಆಗಿ ನೀವು ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೇಕೋ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.